ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಲ್ ವಿತ್ ವೆರಿ ಹೆಲ್ದಿ. ಇವತ್ತು ನಾನು ಬೀಟ್ರೂಟ್ ವಡೆ ಮತ್ತು ಬ್ರೌನ್ ರೈಸ್ ಪಾಯಸ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ವಡೆ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ ಕಡಲೆಬೇಳೆ ಮತ್ತು ಅದೇ ಬೌಲಲ್ಲಿ ಮೈಸೂರು ಬೇಳೆನ 1 ಅವರ್ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಆದಷ್ಟು ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಬೇಗ ನೆನೆಯುತ್ತೆ. ಅಷ್ಟರಲ್ಲಿ ನೋಡಿ ಬೆಲ್ಲ ಕರಗೋಕ್ಕೆ ನಾನು 2 ಅಚ್ಚು ಬೆಲ್ಲನ ಸ್ಟವ್ ಮೇಲೆ ಇಟ್ಟು ಕರಗೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಅದೇ ಪಾಯಸಕ್ಕೆ ರುಬ್ಬಕ್ಕೆ ಅರ್ಧ ಹೋಳು ಕಾಯಿ ತುರಿ ಮತ್ತು ಅರ್ಧ ಗಂಟೆ ಮುಂಚೆ ನೆನೆಸಿರೋ ಬ್ರೌನ್ ರೈಸನ್ನು ನಾನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಪೌಡ್ರು, ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಪೇಸ್ಟ್ ರೆಡಿ ಇದೆ. ನೋಡಿ ಇವಾಗ ಬೆಲ್ಲ ಕರಗಿದೆ. ಫುಲ್ಲು ಬೆಲ್ಲ ಕರಗಾದ್ಮೇಲೆ ಇದಕ್ಕೆ ನಾವು ರುಬ್ಬಿರೋ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಪಾಯಸ ಗಟ್ಟಿ ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಜಾಸ್ತಿ ಬೇಕಾದರೆ ನೀರನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಪಾಯಸ ರೆಡಿ ಆಗುತ್ತೆ. ಪಾಯಸ ಕುದಿಯೋ ಅಷ್ಟರಲ್ಲಿ ನಾವು ವಡೆಯನ್ನು ರುಬ್ಕೊಳ್ಳೋಣ. ನೋಡಿ ಕಡಲೆಬೇಳೆ ಮತ್ತು ಮೈಸೂರು ಬೇಳೆಯನ್ನು ನೆನೆಸಿದ್ರಲ್ಲ, ಅದನ್ನು ನೀರು ಸೋಸಿ ನಾವು ಬೇಳೆ ಮಾತ್ರ ಆ್ಯಡ್ ಮಾಡಿಕೊಂಡು 1 ರೌಂಡು ನಾನು ರುಬ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಈರುಳ್ಳಿನ ಮತ್ತು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಪಾಯಸ ಬೇಯ್ತಿದೆ, ನೋಡ್ಕೋಬೇಕು, ಅದು ಉಕ್ಕು ಬಂದುಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇರಬೇಕು. ನೋಡಿ ಅದು ಬೇಯ್ತಿದೆ, ಸ್ವಲ್ಪ ಹೊತ್ತು ಕುದೀಲಿ ಅಷ್ಟೇ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಾದಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀವು ಒಣಗಿರೋ ಮೆಣಸಿನ್ಕಾಯಿ ಇದ್ದರೆ ಒಂದು 3-4 ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಪೌಡ್ರು ಇತ್ತು, ಪೌಡ್ರು ಮೀಡಿಯಮಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 2 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಲವಂಗ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು, ಅದನ್ನು ಆ್ಯಡ್ ಮಾಡಿಕೊಂಡು ಮೀಡಿಯಮ್ಮಾಗೆ ರುಬ್ಕೊಳ್ತೀನಿ. ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ನೋಡಿ ನಾನು ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ನಾನು ದಪ್ಪದ ಬೀಟ್ರೋಟ್ನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನೂ ಆ್ಯಡ್ ಮಾಡಬಾರ್ದು. ಹಾಗೆಯೇ ಅದರಲ್ಲಿ ಬೀಟ್ರೋಟಲ್ಲೇ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನೆಕ್ಸ್ಟು ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ರವೆನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲೇ ಸ್ವಲ್ಪ ಅದೇ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಒಂದ್ಸಲಿ ವಡೆ ಮಾಡ್ಬೋದಾ ಅಂತ ನೋಡಿ ಈ ಥರ ಉಂಡೆ ಕಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ವಡೆಗೆ. ನೋಡಿ ಇವಾಗ ಇದನ್ನು ಒಂದು 1/2 ಅವರ್ ಮುಂದೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಅಷ್ಟರಲ್ಲಿ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದಿದೆ. ನಾನು ಇವಾಗ ವಡೆ ಮಾಡೋಕ್ಕೆ ಮತ್ತೆ 1/2 ಅವರ್ ಆಗಿದೆ. ನೋಡಿ ಇದನ್ನು ನಾವು ಏನು ಕವರ್ ಮೇಲೆ ತಟ್ಟೋ ಅಷ್ಟು ಇರೋಲ್ಲ, ಈ ಥರ ಕೈ ಮೇಲೆ ತಟ್ಕೊಂಡು ಆ್ಯಡ್ ಮಾಡ್ಕೋಬೋದು. ನಿಮಗೆ ದಪ್ಪಗೆ ಬೇಕಂದರೆ ಈ ಥರ ಕೈಯಲ್ಲೇ ತಟ್ಕೊಳ್ಳಿ. ಸ್ವಲ್ಪ ವಡೆ ತೆಳ್ಳಿಗೆ ಕರುಮ್ ಅಂತ ಕ್ರಿಸ್ಪಿಯಾಗಿರ್ಬೇಕಂದ್ರೆ ನೀವು ಸ್ವಲ್ಪ ಕವರ್ ಇದೆ, ಕವರ್ ಮೇಲೆ ತಟ್ಕೊಂಡು ಆ್ಯಡ್ ಮಾಡ್ಕೋಬೋದು. ನಾನು ಫಸ್ಟ್ ರೌಂಡು ಈ ಥರ ಕೈಯಲ್ಲೇ ತಟ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ನಾರ್ಮಲ್ ವಡೆಗಿಂತ ನೀವು ಈಸಿಯಾಗಿ ಮಾಡ್ಬೋದು. ಬೀಟ್ರೋಟ್ ಹಾಕಿರೋದು ಇದೇ ಥರ ಕ್ಯಾರೆಟ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನೋಡಿ ಮೀಡಿಯಮ್ ಫ್ಲೇಮಲ್ಲಿ 2 ಕಡೆನೂ ಬೇಯಿಸ್ಕೊಳ್ಬೇಕು. ನೋಡಿ 2 ಕಡೆನೂ ಬೇಯಿಸ್ಕೊಂಡ್ರೆ ಬೀಟ್ರೋಟ್ ವಡೆ ರೆಡಿ ಆಗುತ್ತೆ. ಈ ಬೀಟ್ರೋಟ್ ವಡೆನ ನಾನೀಗ ಆಲ್ರೆಡಿ ಮಾಡಿರೋ ಬ್ರೌನ್ ರೈಸ್ ಪಾಯಸದಲ್ಲೂ ತಿನ್ಬೋದು. ನೀವು ಬ್ರೌನ್ ರೈಸ್ ಜಾಗದಲ್ಲಿ ನಾರ್ಮಲ್ ರೈಸ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಬ್ರೌನ್ ರೈಸ್ ಒಳ್ಳೇದಂತ ಬ್ರೌನ್ ರೈಸ್ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಹೆಲ್ದಿ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದನ್ನು ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.